ಅದೊಂದು ಕಾಲವಿತ್ತು. ಹೆಣ್ಣು 4 ಗೋಡೆಗಳ ಮಧ್ಯೆ ಸೀಮಿತವಾಗಿದ್ದುಕೊಂಡು ದರ್ಪಿಷ್ಟ ಗಂಡು ಸಮಾಜದ ತುಳಿತಕ್ಕೆ ಸಿಲುಕಿಕೊಂಡು ಸೆರಗಂಚಿನಲ್ಲಿ ಕಣ್ಣೀರನ್ನ ಒರೆಸಿಕೊಂಡು ತನ್ನಿಡೀ ಬದುಕನ್ನೇ ಪರಿವಾರದ ಸುಖಕ್ಕಾಗಿ ಮುಡಿಪಾಗಿಡುತ್ತಿದ್ದ ಕಾಲವದು. ಕಾಲ ಬದಲಾಯಿತು. ಬಳೆ ತೊಟ್ಟಿದ್ದ ಲಟ್ಟಣಿಗೆ ಹಿಡಿಯೋ ಕೈ ಏರೋಪ್ಲೇನ್ನ ಹಾರಿಸೋಕೆ ಶುರು ಮಾಡ್ತು. ಹೆಣ್ಣು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜಮುಖಿಯಾಗಿ ಬೆಳೆಯತೊಡಗಿದಳು. ಇನ್ಫ್ಯಾಕ್ಟ್ ಮಹಿಳಾ ಮಣಿಗಳ ಬೆಳವಣಿಗೆಯ ಸಂಭ್ರಮವನ್ನು ಮೊದಲನೇ ಬಾರಿಗೆ 1909 ಫೆಬ್ರವರಿ 28ರಂದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವಿಮೆನ್ಸ್ ಡೇ ಎಂದು ಆಚರಿಸಲಾಯಿತು. ನಂತರ ಒಂದಷ್ಟು ಬದಲಾವಣೆಗಳ ಬಳಿಕ ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆಯಾಗಿ ಪರಿಗಣಿಸಲಾಯಿತು. ಕೇವಲ ಮನೆಗೆಲಸಕ್ಕೆ ಸೀಮಿತವಾಗಿರದ ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ತನ್ನನ್ನು ತಾನು ಗುರುತಿಸಿಕೊಂಡಳು. ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಹೆಂಡತಿಯಾಗಿ, ಮಗಳಾಗಿ ಹೆಣ್ಣು ಎಷ್ಟೆಲ್ಲ ಪಾತ್ರಗಳನ್ನು ಯಶಸ್ವಿಯಾಗಿ ಕಾಲಾಂತರದಲ್ಲಿ ನಿಭಾಯಿಸುತ್ತಾ ಬಂದಿದ್ದಾಳೆ. ಹಿಲರಿ ಕ್ಲಿಂಟನ್ನಿಂದ ಕಿರಣ್ ಮಜುಮ್ದಾರ್ವರೆಗೆ, ಕಿರಣ್ ಬೇಡಿಯಿಂದ ಹಿಡಿದು ಕಲ್ಪನಾ ಚಾವ್ಲಾವರೆಗೆ, ಸೋನಿಯಾ ಗಾಂಧಿಯಿಂದ ಹಿಡಿದು ನಿನ್ನೆ ಮೊನ್ನೆಯ ಸೈನಾ ನೆಹ್ವಾಲ್ವರೆಗೆ ಒಬ್ಬೊಬ್ಬರದು ಒಂದೊಂದು ಯಶೋಗಾಥೆ. ಅವರಲ್ಲಿನ ಆ ಅದಮ್ಯ ಚೈತನ್ಯ, ಉತ್ಸಾಹ, ಲವಲವಿಕೆ ನಮ್ಮೆಲ್ಲರಿಗೂ ಸ್ಫೂರ್ತಿ. ದರ್ಪಿಷ್ಟ ಗಂಡು ಸಮಾಜಕ್ಕೆ ಸೆಡ್ಡು ಹೊಡೆದು ನಿಂತು ಯಶಸ್ವಿಯಾಗಿ ತನ್ನ ಸಂಸಾರವನ್ನು ಜೊತೆಯಾಗಿ ನಿಭಾಯಿಸುತ್ತಿರುವ ಎಲ್ಲ ಮಹಿಳೆಯರಿಗೆ ನಮ್ಮದೊಂದು ದೊಡ್ಡ ಸಲಾಂ. ಬೈ ದಿ ವೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ವಿಶ್ವ ಮಹಿಳೆಯರ ದಿನಾಚರಣೆ. ಸದಾಕಾಲ ಹೆಣ್ಣಿನ ಸರ್ವತೋಮುಖ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದುಕೊಂಡು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರವಾಗಿರುವ ಸಿರಿ ತಂಡದಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ.